ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಏಪ್ರಿಲ್ ಭವಿಷ್ಯ ಅಂದರೆ ಮಾಸಿಕ ಭವಿಷ್ಯ 2026ರಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಏಪ್ರಿಲ್ 10ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಮೃದ್ಧಿ ಹೆಚ್ಚಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಈ ತಿಂಗಳು ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಸಾರಾಂಶವನ್ನು ಹೇಳೋದಾದರೆ ಪರಾಕ್ರಮ ಮತ್ತು ಹಠಾತ್ ಬೆಳವಣಿಗೆಗಳು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 2026 ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಧೈರ್ಯ ಮತ್ತು ಸಾಧನೆಯ ಆಳವಾದ ಸಂಕೇತವಾಗಿ ನಿಲ್ಲುತ್ತದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿಯು ನಿಮ್ಮ 3ನೇ ಮನೆ ಅಂದರೆ ಧೈರ್ಯ ಮತ್ತು ಉಪಕ್ರಮಗಳ ಮನೆಯಲ್ಲಿ ಮೀನ ರಾಶಿಯಲ್ಲಿ ಪ್ರಬಲವಾಗಿ ಸ್ಥಾನ ಪಡೆದಿದ್ದಾರೆ. ಏಪ್ರಿಲ್ 2ರಂದು 11ನೇ ಅಧಿಪತಿಯಾದಂತಹ ಮಂಗಳನು ಅವರೊಂದಿಗೆ ಸೇರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಹಠಮಾರಿ ಅಂದರೆ ದೃಢ ನಿಶ್ಚಯದಿಂದ ಮೂಲಕ ನೀವು ಅತ್ಯಂತ ಕಷ್ಟಕರವಾದ ಮತ್ತು ಅಸಾಧ್ಯವೆಂದು ತೋರುವಂತಹ ಕಾರ್ಯಗಳನ್ನು ಸಹ ಸಾಧಿಸಲಿದ್ದೀರಿ. ಪ್ರಬಲವಾದಂತಹ ಸಂವಹನ ಮತ್ತು ಪ್ರಯಾಣಗಳ ಮೂಲಕ ಯಶಸ್ಸು ಪ್ರಾಥಮಿಕವಾಗಿ ಸಾಧಿಸಲ್ಪಡುತ್ತದೆ. ಸ್ನೇಹಿತರೆ, ಅತಿಯಾಗೋ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಪ್ರಕ್ಷುಬ್ಧತೆ ಇರುತ್ತದೆ. ಏಪ್ರಿಲ್ 14ರಂದು 8ನೇ ಅಧಿಪತಿಯಾಗಿರುವಂತಹ ಸೂರ್ಯನು 4ನೇ ಮನೆಯಲ್ಲಿ ಅಂದರೆ ಗೃಹ ಶಾಂತಿಯ ಮನೆ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ಮನೆಯಲ್ಲಿ ಸ್ವಲ್ಪ ಅಶಾಂತಿಯನ್ನು ತರಬಹುದು ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಅಗತ್ಯವಿರುತ್ತದೆ. ಆದರೆ ಏಪ್ರಿಲ್ 19ರಂದು ನಿಮ್ಮ ಯೋಗಕಾರಕ ಶುಕ್ರನು ತನ್ನ ಸ್ವಂತ ಅಂದರೆ 5ನೇ ಮನೆಯನ್ನು ಪ್ರವೇಶಿಸಿದ ತಕ್ಷಣ ಈ ಎಲ್ಲ ಆತಂಕಗಳು ಮಾಯವಾಗುತ್ತದೆ. ನಿಮ್ಮ ವೃತ್ತಿ ಮತ್ತು ಸೃಜನಶೀಲ ಕೌಶಲ್ಯಗಳು ಮತ್ತು ವೈಯಕ್ತಿಕ ಜೀವನವನ್ನು ನಂಬಲಾಗದಷ್ಟು ಸುಂದರವಾದ ಹಾದಿಗೆ ತಿರುಗಿಸುತ್ತವೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ತಿಂಗಳ ಸಾರಾಂಶವನ್ನು ಮಕರ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ದಯವಿಟ್ಟು ಈ ರಾಶಿಯನ್ನು ಹೊಂದಿದವರು ಅಂತಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮಕರ ರಾಶಿಯವರಿಗೆ ಏಪ್ರಿಲ್ನ ಪ್ರಮುಖ ಗ್ರಹ ಸಂಚಾರಗಳನ್ನು ತಿಳಿಸ್ಕೊಡಿ. ಆ ಸಮಯದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆಯನ್ನು ಇರಬೇಕು ಅನ್ನೋದನ್ನ ತಿಳ್ಕೊತೀವಿ ಅಂತ ಸಾಕಷ್ಟು ಜನರು ಕಮೆಂಟ್ ಮಾಡ್ತಾ ಇರ್ತೀರ. ಹೌದು, ನೀವು ಕಮೆಂಟ್ ಮಾಡಲಿಲ್ಲ ಅಂದರೂ ಕೂಡ ಪ್ರತಿ ವಿಡಿಯೋದಲ್ಲೂ ಗ್ರಹಗಳ ಸಂಚಾರವನ್ನು ತಿಳಿಸ್ಕೊಡ್ತೀನಿ. ಆ ಗ್ರಹದಿಂದ ಏನೆಲ್ಲ ಪ್ರಭಾವ ಬೀರ್ಬೋದು, ಯಾವ ದಿನಾಂಕದಿಂದ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಗ್ರಹ ಶನಿ ಮತ್ತು 2ನೇ ಮನೆಯ ಅಧಿಪತಿ ಲಗ್ನಾಧಿಪತಿಯಾದ ಸ್ನೇಹಿತರೆ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಮೀನದಲ್ಲಿ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಶನಿ ಗ್ರಹ ಅಂದರೆ ಅಪಾರ ಧೈರ್ಯ, ಆತ್ಮವಿಶ್ವಾಸ, ಒಡ ಹುಟ್ಟಿದವರೊಂದಿಗೆ ವ್ಯವಹಾರಗಳು, ಸ್ಥಿರ ಆಲೋಚನೆಗಳು ಹೆಚ್ಚಾಗಲಿದೆ. ಇನ್ನು ಮಂಗಳ ಮತ್ತು 11ನೇ ಮನೆಯ ಅಧಿಪತಿ ಅಂತಲೇ ಹೇಳಬಹುದು. 3ನೇ ಮನೆಯಲ್ಲಿ ಮೀನದಲ್ಲಿ ಏಪ್ರಿಲ್ 2ರಿಂದ ಸಂಚಾರವನ್ನು ಮಾಡಲಿದೆ. ಸ್ನೇಹಿತರೆ,
ಸ್ವಪ್ರಯತ್ನದ ಮೂಲಕ ಲಾಭಗಳು, ಪ್ರಯಾಣಗಳು ಸ್ನೇಹಿತರೆ, ದೃಢ ನಿಶ್ಚಯ, ನೆರೆಹೊರೆಯವರೊಂದಿಗೆ ಜಗಳಗಳು ಕೂಡ ಹೆಚ್ಚಾಗಬಹುದು. ಇದು ಗ್ರಹಗಳ ಸಂಚಾರದಿಂದ ಮಕರ ರಾಶಿಯವರಿಗೆ ಮಂಗಳ ಗ್ರಹದಿಂದ ಆಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು. ಇನ್ನು ಬುಧ 6 ಮತ್ತು 9ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಏಪ್ರಿಲ್ 11ರಿಂದ ಸಂವಹನದಲ್ಲಿ ಅಂತರ, ಒಪ್ಪಂದಗಳ ವಿಳಂಬ, ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಸೂರ್ಯ 8ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ನೇಹಿತರೆ 14ರಿಂದ ಸಂಚಾರವನ್ನು ಮಾಡಲಿದೆ. ಸೂರ್ಯ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುವ ಕಾರಣ ಮನೆಯಲ್ಲಿ ಹಠಾತ್ ಬದಲಾವಣೆಗಳು, ತಾಯಿಯ ಆರೋಗ್ಯ ಸಮಸ್ಯೆಗಳು, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಅಂತಲೇ ಹೇಳಬಹುದು. ಇನ್ನು ಶುಕ್ರ 5 ಮತ್ತು 10ನೇ ಮನೆಯ ಅಧಿಪತಿ ಅಂದರೆ ಯೋಗಕಾರಕ ಸ್ನೇಹಿತರೆ. ಶುಕ್ರ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಲಿದೆ. ಏಪ್ರಿಲ್ 19ರಿಂದ ಕೆಲಸದಲ್ಲಿ ಪ್ರತಿಭೆಯ ಮನ್ನಣೆ, ಹೆಚ್ಚಿನ ಸೃಜನಶೀಲತೆ, ಮಕ್ಕಳಿಂದ ಸಂತೋಷ, ಪ್ರೀತಿಯಲ್ಲಿ ಯಶಸ್ಸು ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವ ಮಕರ ರಾಶಿಯವರಿಗೆ. ಇನ್ನು ಒಂದೊಂದಾಗಿ ತಿಳಿಸ್ಕೊಡೋದಾದರೆ ಉದ್ಯೋಗ, ವೃತ್ತಿ, ವ್ಯಾಪಾರ, ಹಣಕಾಸಿನ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಕುಟುಂಬದಲ್ಲಿ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಮಕರ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿಯು 3ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರುವುದರಿಂದ ಸ್ನೇಹಿತರೆ, ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಂದರೆ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಮಿತಿಗಳಿರುವುದಿಲ್ಲ. ಏಪ್ರಿಲ್ 2ರಿಂದನೇ ಮಂಗಳನ ಸಂಚಾರ ಇರುವುದರಿಂದ ನೀವು ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗಿಂತ ಮುಂಚಿತವಾಗಿ ಎಲ್ಲ ಜವಾಬ್ದಾರಿಗಳನ್ನು ಉತ್ಸಾಹದಿಂದ ಹೆಗಲಿಗೆ ಹಾಕಿಕೊಳ್ಳುತ್ತೀರಿ. ಕೆಲಸದ ಒತ್ತಡ ಹೊರತಾಗಿಯೂ ನೀವು ದಣಿಯವರಿಂದ ಸ್ನೇಹಿತರೆ ಕೆಲಸ ಮಾಡುತ್ತೀರಾ ಅಂತಲೇ ಹೇಳಬಹುದು. ಏಪ್ರಿಲ್ 14ರಿಂದ 8ನೇ ಅಧಿಪತಿಯಾಗಿರುವಂತಹ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಾನೆ ಮತ್ತು ನಿಮ್ಮ ಮನೆಯ ಅಂದರೆ 10ನೇ ಮನೆಯ ಕರ್ಮದ ಮನೆಯ ಮೇಲೆ ನೇರ ದೃಷ್ಟಿಯನ್ನು ಬೀರುತ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹಠಾತ್ ವರ್ಗಾವಣೆ ಅಥವಾ ನಿಮ್ಮ ಮೇಲಧಿಕಾರಿಗಳಲ್ಲಿ ಅಂದರೆ ಸ್ನೇಹಿತರೆ ಸೂಪರ್ವೈಸರು ಅಥವಾ ಬಾಸ್ ಸ್ನೇಹಿತರೆ ಬದಲಾವಣೆಯಂತಹ ಅನಿರೀಕ್ಷಿತ ಬದಲಾವಣೆಗಳನ್ನು ಪ್ರಚೋದಿಸಬಹುದು. ಆದರೆ ಹೆದರುವಂತಹ ಅಗತ್ಯವಿಲ್ಲ. ಯಾಕಂದರೆ ಏಪ್ರಿಲ್ 19ರಂದು ನಿಮ್ಮ 10ನೇ ಕರ್ಮಾಧಿಪತಿಯಾದಂಥ ಶುಕ್ರ 5ನೇ ಮನೆಯಲ್ಲಿ ಅಪಾರ ಶಕ್ತಿಯನ್ನು ಪಡೆಯುತ್ತಾನೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯವಿಧಾನವು ಸ್ನೇಹಿತರೆ ನಿಮ್ಮ ಆಡಳಿತ ಮಂಡಳಿಯನ್ನು ಬೆರಗುಗೊಳಿಸುವಂತೆ ಮಾಡುತ್ತದೆ. ನಿಮಗೆ ನ್ಯಾಯಯುತವಾಗಿ ಸ್ನೇಹಿತರೆ ಸಲ್ಲಬೇಕಾದ ಬಡ್ತಿಯು ಗೌರವಾನ್ವಿತವಾಗಿ ನಿಮ್ಮ ಬಳಿಗೆ ಬರುತ್ತದೆ ಅಂತಲೇ ಹೇಳಬಹುದು. ಅಂದರೆ ಒಟ್ಟಾರೆಯಾಗಿ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕೆರಿಯರಲ್ಲಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಖಂಡಿತವಾಗಿಯೂ ಚೇಂಜಸ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಪಾಲುದಾರಿಕೆಯಲ್ಲಿ ಅದನ್ನು ನೋಡ್ತಾ ಹೋಗೋಣ. ವ್ಯಾಪಾರ ಮಾಲೀಕರಿಗೆ ಈ ತಿಂಗಳು ಲೆಕ್ಕಾಚಾರದ ಅಪಾಯಗಳು ಮತ್ತು ಘನಲಾಭಗಳ ಮಿಶ್ರಣವನ್ನು ತರುತ್ತದೆ. 3ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಚಾರವು ವ್ಯಾಪಾರ ವಿಸ್ತರಣೆಗಾಗಿ ನೀವು ಕೈಗೊಳ್ಳುವಂತಹ ಪ್ರಯಾಣಗಳು ಹೆಚ್ಚು ಫಲಪ್ರದವಾಗುವುದನ್ನು ಖಚಿತಪಡಿಸುತ್ತದೆ. ನೀವು ಹೊಸ ತಂತ್ರಗಳೊಂದಿಗೆ ಧೈರ್ಯದಿಂದ ಪ್ರಯೋಗ ಮಾಡುತ್ತೀರಿ. 11ನೇ ಮನೆ ಅಂತಂದರೆ ಲಾಭಾಧಿಪತಿಯಾದಂತಹ ಮಂಗಳ ಪ್ರಬಲನಾಗಿರುವುದರಿಂದ ಸ್ನೇಹಿತರೆ ನಿಮ್ಮದೇ ಆದ ನವೀನ ಆಲೋಚನೆಗಳು ನಿಮ್ಮ ವ್ಯಾಪಾರವನ್ನು ಲಾಭದಾಯಕ ಹಾದಿಯಲ್ಲಿ ದೃಢವಾಗಿ ಇರಿಸುತ್ತವೆ ಅಂತಲೇ ಹೇಳಬಹುದು. ಅದಿಯಾಗೋ 9ನೇ ಅಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಿಂದ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ ಯಾವುದೇ ಸಂವಹನ ಅಂತರ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಇಲ್ಲದಿರುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಏಪ್ರಿಲ್ 19ರ ನಂತರ ಶುಕ್ರನು ತನ್ನ ಸ್ವಂತ ರಾಶಿಗೆ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ಸೃಜನಶೀಲ ಕ್ಷೇತ್ರಗಳು, ವಿನ್ಯಾಸ, ವಾಸ್ತುಶಿಲ್ಪ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿರುವವರು
ಮೇಲೆ ಸಂಪತ್ತಿನ ಮಳೆಯಾಗಬಹುದು. ಈ ನಿರ್ದಿಷ್ಟ ವಿಂಡೋದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆಗಳು ಸಹ ಹೆಚ್ಚು ಲಾಭದಾಯಕವಾಗಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮಕರ ರಾಶಿಯವರ ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ 2ನೇ ಧನಸ್ಥಾನದಲ್ಲಿ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರವು ಈ ತಿಂಗಳು ಅನಿರೀಕ್ಷಿತ ಖರ್ಚುಗಳನ್ನು ತರುತ್ತದೆ. ನೀವು ಎಷ್ಟೇ ಗಳಿಸಿದರೂ ಹಣವನ್ನು ಉಳಿಸಿಕೊಳ್ಳುವುದು ಕಷ್ಟವಾಗಬಹುದು ಸ್ನೇಹಿತರೆ. ಎಲ್ಲ ಆರ್ಥಿಕ ವ್ಯವಹಾರಗಳಲ್ಲಿ ನಿಮ್ಮ ಮಾತಿಗೆ ಬದ್ಧರಾಗಿರುವುದು ಸಹ ನಿರ್ಣಾಯಕವಾಗಿದೆ ಅಂತಲೇ ಹೇಳಬಹುದು. ಅದಿಯಾಗೋ ಏಪ್ರಿಲ್ 14ರಂದು ಕಾಸ್ಮಿಕ್ ಅಲೆಗಳು ನಿಮ್ಮ ಪರವಾಗಿ ತಿರುಗುತ್ತವೆ. 4ನೇ ಮನೆಯಲ್ಲಿ 8ನೇ ಅಧಿಪತಿಯಾದಂತಹ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪುವುದು ವಿಮಾ ಪಾವತಿಗಳು, ಹಳೆಯ ಬಾಕಿಗಳು ವಸೂಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ಹಠಾತ್ ಆರ್ಥಿಕ ಲಾಭಗಳನ್ನು ಸ್ನೇಹಿತರೆ ಇತ್ಯರ್ಥವನ್ನು ತರುತ್ತದೆ ಅಂತಲೇ ಹೇಳಬಹುದು. ಇನ್ನು ಮನೆ ಮತ್ತು ವಾಹನವನ್ನು ಮಾರಾಟ ಮಾಡುವುದರಿಂದ ಉತ್ತಮ ಲಾಭ ಸಿಗಲಿದೆ. ಮಕರ ರಾಶಿಯವರಿಗೆ ಸೂರ್ಯನ ಅನುಗ್ರಹದಿಂದ 2026ರಲ್ಲಿ ಸ್ನೇಹಿತರೆ ಏಪ್ರಿಲ್ 19ರ ನಂತರ 5ನೇ ಮನೆಯ ಶುಕ್ರನು ಷೇರುಗಳು ಮತ್ತು ಬುದ್ಧಿವಂತ ಹೂಡಿಕೆಗಳ ಮೂಲಕ ಅದೃಷ್ಟವನ್ನು ತರುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹಣಕಾಸಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮನೆ ಮತ್ತು ವಾಹನವನ್ನು ಖರೀದಿ ಮಾಡುವುದಕ್ಕೆ, ಮಾರಾಟ ಮಾಡುವುದಕ್ಕೆ ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಇದರಿಂದ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ವಾಹನವನ್ನು ಖರೀದಿ ಮಾಡುವಂತಹ ಕನಸು ನನಸಾಗಲಿದೆ. ಮಾರಾಟವನ್ನು ಮಾಡಿದ್ರೆ ಸ್ನೇಹಿತರೆ, ಇರುವ ವಾಹನವನ್ನು ಮಾರಾಟ ಮಾಡಿದ್ರೆ ಅಥವಾ ಆಸ್ತಿಯನ್ನು ಮಾರಾಟ ಮಾಡಿದ್ರೆ ಇದರಿಂದ ಲಾಭ ಸಿಗಲಿದೆ ಅಂತಲೇ ಹೇಳಬಹುದು. ಎಲ್ಲದಕ್ಕೂ ಯೋಚಿಸಿ ನಿರ್ಧಾರಗಳನ್ನು ಮಕರ ರಾಶಿಯವರು ತೆಗೆದುಕೊಳ್ಳಿ ಅಂತ ಕೇಳ್ಕೊತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಸ್ನೇಹಿತರೆ ಎಚ್ಚರಿಕೆ ವಹಿಸುವುದು ಉತ್ತಮ. ನಿಮ್ಮ ಲಗ್ನಾಧಿಪತಿಯಾದ ಮಕರ ರಾಶಿಯವರ ಲಗ್ನಾಧಿಪತಿಯಾದಂತಹ ಶನಿಯು 3ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ನೀವು ಸ್ವಾಭಾವಿಕವಾಗಿ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಮತ್ತು ದೈಹಿಕ ದೃಢತೆಯನ್ನು ಆನಂದಿಸುವಿರಿ. ಅದಿಯಾಗೋ ನಿಮ್ಮ 6ನೇ ಮನೆಯ ರೋಗದ ಮನೆಯಲ್ಲಿ ಮಿಥುನದಲ್ಲಿ ಸ್ನೇಹಿತರೆ ಗುರುವಿನ ಸಂಚಾರವು ಕೊಲೆಸ್ಟ್ರಾಲ್ನಲ್ಲಿ ಸಣ್ಣ ಏರಿಕೆಗೆ ಕಾರಣವಾಗಬಹುದು ಅಥವಾ ಸಣ್ಣ ಯಕೃತ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ತರಬಹುದು. ಏಪ್ರಿಲ್ 14ರಂದು ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಿದ್ದಂತೆ ಎದೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ದೇಹದ ಅತಿಯಾದ ಉಷ್ಣತೆ ಮತ್ತು ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಏರಿಕೆ ಕಂಡುಬರಬಹುದು. ಹೆಚ್ಚು ಮುಖ್ಯವಾಗಿ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ. ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ. ಆದಷ್ಟು ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ಮತ್ತು ಮಸಾಲೆ ಭರಿತ ಊಟವನ್ನು ಮಾಡುವುದನ್ನು ಕಡಿಮೆ ಮಾಡಿ. ಯಾಕಂದರೆ ಉಷ್ಣತೆ ಜಾಸ್ತಿ ಇರುವುದರಿಂದ ಸ್ನೇಹಿತರೆ ನಿಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಬಹುದು. ಸೊ ಹಾಗಾಗಿ ಇದರಿಂದ ಉರಿ, ಊತ ಮತ್ತು ಸ್ನೇಹಿತರೆ ಪದೇ ಪದೇ ಯೂರಿನ್ ಪಾಸ್ ಮಾಡುವಾಗ ಉರಿ ಬರುವುದು, ಈ ರೀತಿ ಪ್ರಾಬ್ಲಮ್ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಣ್ಣು ಹಂಪಲುಗಳನ್ನು ಸೇವಿಸಿ, ತರಕಾರಿ ಸೊಪ್ಪುಗಳನ್ನು ತಿನ್ನುವುದರಿಂದ ಈ ಸಮಸ್ಯೆಗಳಿಂದ ದೂರ ಬರಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಅಂದರೆ, ಗೃಹ ಶಾಂತಿಯ 4ನೇ ಮನೆಯಲ್ಲಿ ಉಚ್ಚ ಸೂರ್ಯನು 8ನೇ ಅಧಿಪತಿಯಾಗಿ ಸಂಚಾರವನ್ನು ಮಾಡುತ್ತಿದೆ. ಗಮನಾರ್ಹವಾದ ನೆಮ್ಮದಿಯ ಕೊರತೆಯನ್ನು ಉಂಟು ಮಾಡುತ್ತದೆ. ಕುಟುಂಬದ ಸದಸ್ಯರ ನಡುವೆ ವಿಶೇಷವಾಗಿ ಹಿರಿಯರೊಂದಿಗೆ ಅಹಂಕಾರದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉಲ್ಬಣಗೊಳ್ಳಬಹುದು. ಮನೆಯಲ್ಲಿ ಸಣ್ಣ ಬೆಂಕಿ ಅಥವಾ ವಿದ್ಯುತ್ ಅಪಘಾತಗಳ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಮೂಲಭೂತ ಎಚ್ಚರಿಕೆ ಅತ್ಯಗತ್ಯ. ಆದರೆ ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ ಏಪ್ರಿಲ್ 19ರಂದು ಪ್ರೀತಿ ಮತ್ತು ಮಕ್ಕಳ 5ನೇ ಮನೆಗೆ ಶುಕ್ರನ ಪ್ರವೇಶಿಸುವುದು ಅತ್ಯಂತ ಮಧುರ ಮತ್ತು ಪ್ರಣಯಭರಿತ ಅವಧಿಯನ್ನು ಪ್ರಾರಂಭಿಸುತ್ತದೆ.
ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳು ಸುಂದರವಾಗಿ ಅರಳುತ್ತವೆ. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರಣಯ ಮತ್ತು ಪರಸ್ಪರ ಆಕರ್ಷಣೆ ಗಮನಾರ್ಹವಾಗಿ ಹೆಚ್ಚಾಗಬಹುದು. ಇದಲ್ಲದೆ ಶೈಕ್ಷಣಿಕ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ ಅಂತಲೇ ಹೇಳಬಹುದು. ಮಕರ ರಾಶಿಯವರಿಗೆ ಫ್ಯಾಮಿಲಿಯಲ್ಲಿ ಒಂದು ಶುಭ ಕಾರ್ಯ ಸ್ನೇಹಿತರೆ ಸದ್ಯದಲ್ಲೇ ನಡೆಯಲಿದೆ. ಅದರಿಂದ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು ಸಹೋದರ ಸಹೋದರಿಯರಿಂದ ಬರಬಹುದು. ಆದಷ್ಟು ಮೌನದಲ್ಲೇ ಉತ್ತರವನ್ನು ಕೊಡಿ. ವಾದ ವಿವಾದಗಳಿಂದ ದೂರವಿರಿ ಸ್ನೇಹಿತರೆ. ಯಾರಿಗೆ ಮದುವೆಯಾಗಿಲ್ಲ ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆ ಅಂತಲೇ ಹೇಳ್ಬೋದು 2026ನೇ ವರ್ಷದಲ್ಲಿ ಸ್ನೇಹಿತರೆ. ಇನ್ನು ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳದಿದ್ದೀರಿ. ಎಲ್ಲದಕ್ಕೂ ಕೂಡ ಒಳಿತಾಗಲಿ ಅಂತ ಹೇಳ್ತಾ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಶಿಕ್ಷಣದ ಕಾರಕ ಬುಧನು ನೀಚನಾಗಿರುವುದರಿಂದ ಸ್ನೇಹಿತರೆ ವಿದ್ಯಾರ್ಥಿಗಳು ಏಪ್ರಿಲ್ನ ಮೊದಲ 15 ದಿನಗಳಲ್ಲಿ ನಿರಾಶಾದಾಯಕವಾದ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುತ್ತಾರೆ. ಆದಾಗ್ಯೂ ಏಪ್ರಿಲ್ 19ರಂದು ಶಕ್ತಿಯು ನಾಟಕೀಯವಾಗಿ ಬದಲಾಗುತ್ತದೆ. ನಿಮ್ಮ 5ನೇ ಮನೆ ಅಂದರೆ ವಿದ್ಯಾಧಿಪತಿಯಾದಂತಹ ಶುಕ್ರ ತನ್ನ ಸ್ವಂತ ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ವಿದ್ಯಾರ್ಥಿಗಳ ಗ್ರಹಣ ಶಕ್ತಿ ಮತ್ತು ಗಮನವು ಹೆಚ್ಚಾಗುತ್ತದೆ. ಕಲೆ ಮತ್ತು ಸೃಜನಶೀಲ ವಿಷಯಗಳು, ವಿನ್ಯಾಸ ಅಥವಾ ಫ್ಯಾಷನ್ ಅನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಯುಗವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವವರು ತಮ್ಮ ಸಂವಹನ ಮತ್ತು ಬರವಣಿಗೆ ಕೌಶಲ್ಯಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಗಮನಿಸುತ್ತಾರೆ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳು ಇಂದಿನ ದಿನ ಕಷ್ಟ ಆಗ್ಬೋದು ಸ್ನೇಹಿತರೆ. ಕಷ್ಟಪಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದಲ್ಲಿ, ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಇದರ ಜೊತೆಗೆ ಹಿರಿಯರಿಗೆ ಸ್ನೇಹಿತರೆ ಮತ್ತು ಗುರುಗಳಿಗೆ, ನಿಮ್ಮ ತಂದೆ ತಾಯಿಗೆ ಗೌರವಿಸಿ. ಮೊದಲನೇದಾಗಿ ಸ್ನೇಹಿತರೆ ಬಡವರನ್ನು ಗೌರವಿಸಿ, ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಮಾಡಿ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಮತ್ತು ಭಯ ನಿರ್ಭಯವೆಲ್ಲವೂ ದೂರ ಹೋಗಲಿದೆ. ಧೈರ್ಯ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ತಾಯಿಯ ಮಾತನ್ನು, ತಂದೆ ತಾಯಿಯ ಮಾತನ್ನು ಕೇಳುವುದು, ಪಾಲಿಸುವುದು ಎರಡೂ ಕೂಡ ಮುಖ್ಯವಾಗುತ್ತದೆ. ಆದಷ್ಟು ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳು ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸ್ನೇಹಿತರೆ ಈ ಸಂಸ್ಕಾರವನ್ನೆಲ್ಲ ಕಲಿಯುವುದು ಉತ್ತಮ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿ. ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಷ್ಟೇ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯನ ಶಾಖ ಸಂಬಂಧಿತ ಪರಿಣಾಮಗಳನ್ನು ಕಡಿಮೆ ಮಾಡಲು, ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣ ಶಾಂತಿಯನ್ನು ಸ್ಥಾಪಿಸಲು ಮತ್ತು ಯೋಗಕಾರಕ ಶುಕ್ರನ ಪ್ರಬಲ ಶಕ್ತಿಯನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ಶಿವನ ಆರಾಧನೆಯನ್ನು ಮಾಡಿ ಸ್ನೇಹಿತರೆ. 4ನೇ ಮನೆಯಲ್ಲಿ ರೂಪುಗೊಂಡ ಉಷ್ಣ ಸಂಬಂಧಿತ ದೋಷಗಳನ್ನು ತಗ್ಗಿಸಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ರಕ್ಷಿಸಲು ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. ಸೋಮವಾರದಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ. ಇನ್ನು ಗುರುವಾರದ ದಿನ ಗುರುಸ್ತೋತ್ರವನ್ನು ಹೇಳಿ ಗುರುರಾಯರನ್ನು ಪ್ರಾರ್ಥನೆ ಮಾಡಿ. ಗುರುರಾಯರ ಮಂತ್ರವನ್ನು 11 ಬಾರಿ ಹೇಳುವುದು ಅಥವಾ 9 ಬಾರಿ ಹೇಳುವುದು ಬಹಳ ಮುಖ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರವನ್ನು 9 ಬಾರಿ ಹೇಳಿಸ್ತಿದ್ರೆ ಅಥವಾ ಕೇಳಿಸ್ಕೊಳ್ಳಿ, ಒಳಿತಾಗಲಿದೆ. ಇನ್ನು ರಾಹು ಶಾಂತಿ. 2ನೇ ಮನೆಯಲ್ಲಿರುವಂತಹ ರಾಹುವಿನಿಂದಾಗಿ ಕಠಿಣವಾಗಿ ಮಾತನಾಡುವುದನ್ನು ತಡೆಯಲು ಮತ್ತು ಆರ್ಥಿಕ ನಷ್ಟವನ್ನು ಸಕ್ರಿಯವಾಗಿ ತಪ್ಪಿಸಲು ನಿಯಮಿತವಾಗಿ ದುರ್ಗಾದೇವಿಯನ್ನು ಪೂಜಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ದಾನ ಧರ್ಮವನ್ನು ಮಾಡಿ ಶುಕ್ರನ ಪ್ರಬಲ ಯೋಗಕಾರಕ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ಶುಕ್ರವಾರದಂದು ಬಡ ವಿವಾಹಿತ ಮಹಿಳೆಯರು ಅಥವಾ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳು ಅಥವಾ ಬಟ್ಟೆಗಳನ್ನು ವಿತರಿಸಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೇ ತೊಂದರೆಗಳು ಕಂಡು ಬಂದಿದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಕರ ರಾಶಿಯವರು ತಪ್ಪದೆ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಗುರುಬಲ, ಶನಿ ಬಲ, ಶಿವನ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರಲಿ, ನಿಮ್ಮ ಕುಟುಂಬದ ಮೇಲೆ ಇರಲಿ. ಎನ್ನೇ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳಿದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.